ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾಮಾನ್ಯವಾಗಿ ಬೇಸಿಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಸಾಕು ಹಪ್ಪಳ, ಸಂಡಿಗೆ, ಕುರುಡಿಗೆ ಎಲ್ಲನ ಹಾಕ್ತಾನೆ ಇರ್ತೀವಿ. ಇವತ್ತು ಡಿಫ್ರೆಂಟಾಗಿ ಸ್ವಲ್ಪ ರಾಜಸ್ಥಾನಿ ಸ್ಟೈಲ್ನಾಗ ಮಾರ್ವಾಡಿ ಪಾಪಡಿ ಅಂತೇಳಿ ಮಾಡ್ಲಾತೀನಿ ನೋಡಿರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿದ್ದು. ಟೇಸ್ಟ್ ಅಂತೂ ಪಾಪಡಿಕ್ಕಿಂತಲೂ ಒಂದು ಕೈ ಹೆಚ್ಚಿಗೆ ಅನ್ಕೊಡ್ರಿ. ಅಷ್ಟು ಮಸ್ತ್ ಆಗ್ತಾವೆ. ಕೇವಲ ಏನು ಐಟಮ್ಗಳಿಲ್ಲ, ಮನೆಯಾಗಿರೋ ಐಟಮ್ಗಳನ್ನ ಬಳಸಿ ಮಾಡ್ಬೋದು. ಒಂದು ಗ್ಲಾಸ್ನಷ್ಟು ರೇಷನ್ ಅಕ್ಕಿಂತ ಎಷ್ಟು ಚಂದ ಇಷ್ಟು ಮಸ್ತಾಗ ನೋಡಿರಿ. ಇಟ್ಟು ರುಚಿ ಹಪ್ಪಳ ನೋಡಿರಿ ಯಾವ ಥರ ಮಾಡೋದು ಅಂಥೇಳಿ ನೋಡಂಬರಿ. ಇಲ್ಲಿ ನಾವು ಒಂದು ಗ್ಲಾಸ್ನಷ್ಟು ರೇಷನ್ ಅಕ್ಕಿ ತೊಗೊಂಡಿನಿ. ಸಾಮಾನ್ಯವಾಗಿ ಸ್ವಲ್ಪ ರೇಷನ್ ಅಕ್ಕಿ ಒಳಗೆ ಸ್ವಲ್ಪ ಕಸಿದೋದು ಭಾಳ ಇರ್ತದಲ್ಲ, ದೋಸೋದು, ಅದಕ್ಕಾಗಿ ಸ್ವಲ್ಪ 2-3 ಸಲ ಕ್ಲೀನಾಗೆ ತೊಳ್ಕೊಬೇಕು. ಸೊ ನಾವು ನೀರು ಹಾಕಿದ್ಮ್ಯಾಗ ಪೂರ್ತಿ ತಿಳಿ ನೀರು ಕಾಣ್ಬೇಕು ನೋಡಿರಿ. ಇಷ್ಟ ಹತ್ರ ಸಾಕು. ಒಂದು 2-3 ಸಲ ತೊಳೆದ್ರೆ ಆಲ್ರೆಡಿ ಸ್ವಚ್ಛ ಆಗಿಬಿಟ್ಟಿರ್ತಾವೆ. ಇನ್ನು ಇದಿಲ್ಲ, ಒಂದು 5-10 ನಿಮಿಷ ನೆನೆಯಕ್ಕೆ ಬಿಟ್ಟಿನಿ. ಇಲ್ಲಿ ಜಾಸ್ತಿ ಟೈಮ್ ಒಂದು ವೇಳೆ ಟೈಮ್ ಇರಲಿಲ್ಲ 5 ನಿಮಿಷನಾಗ ನೆನೆಸ್ಬೋದು. ಮಿನಿಮಮ್ ಅಂದ್ರೆ ಒಂದು 5 ನಿಮಿಷ. ಇಲ್ಲ ಟೈಮ್ ಇತ್ತು ನಾವು ಬೇರೆ ಕೆಲಸ ಮಾಡ್ಕೋತ ನೆನೆ ಇಟ್ಟಿವತ್ತಂದ್ರೆ 10 ನಿಮಿಷ ಆದರೂ ನಡೀತದೆ. ಇಲ್ಲಿ ನೋಡಿರಿ ಒಂದು ದೊಡ್ಡ ಪ್ರಮಾಣದ ನಾನು ಇಲ್ಲಿ ಕುಕ್ಕರ್ ತೊಗೊಂಡಿನಿ. ಸಾಮಾನ್ಯವಾಗಿ ಹೆಂಗತ್ತಂದ್ರೆ ಈಗ ನಾವು 1 ಗ್ಲಾಸ್ ಅಷ್ಟೇನು ರೇಷನ್ ಅಕ್ಕಿ ತೊಗೊಂಡಿದ್ದೀವಲ್ಲ, ಅದಕ್ಕೆ 5 ಗ್ಲಾಸ್, ಅದೇ ಗ್ಲಾಸ್ನಿಂದ 5 ಗ್ಲಾಸ್ನಷ್ಟು ನೀರು ಹಾಕಿನಿ. ನಾವು ಯಾವ ಮೆಜರ್ಮೆಂಟ್ ಒಳಗೆ ತೊಗೊಂಡಿರ್ತಾವಲ್ಲ ಅದ್ರ ಪ್ರಮಾಣ ನಾವು ತೊಗೊಂಡ್ರೆ ಇಲ್ಲಿ ಲೆಕ್ಕ ಹತ್ತದ ಎಷ್ಟು ಮಾಡ್ಬೇಕು ಅಷ್ಟಿಲ್ಲ ಅಂತ ಕರೆಕ್ಟ್ ಆಗ್ತದೆ. ಲೆಕ್ಕದ ಪ್ರಕಾರನೇ ಹಾಕಿದ್ರೆ. ಈಗ ನೋಡಿರಿ ಸ್ವಲ್ಪ ಜೀರಿಗೆ ಹಾಕಿನಿ, ಜಾಸ್ತಿ ಪ್ರಮಾಣನೇ ಜೀರಿಗೆ ಹಾಕಿ ಸ್ವಲ್ಪ ಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ. ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 4ರಿಂದ 5 ದಪ್ಪದಾದವಲ್ಲ, ಅದಕ್ಕಾಗಿ ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಲತ್ತೀನಿ. ಯಾಕಂದ್ರೆ ಮಕ್ಕಳು ಅದು ತಿಂತಿರ್ತಾವಲ್ಲ, ಇಲ್ಲ ಖಾರ ಜಾಸ್ತಿ ತಿಂತಿರಂದ್ರೆ ಇನ್ನೂ ಖಾರ ಹಾಕ್ಬೋದು, ಏನು ಪರವಾಗಿಲ್ಲ. ಈಗ ನೋಡಿರಿ ಪೂರ್ತಿ ಸಣ್ಣ ಹಾಕಿಲ್ಲ, ಪೂರ್ತಿ ದಪ್ಪನೂ ಹಾಕಿಲ್ಲ, ಅಟ್ಟೆ ಮೀಡಿಯಮ್ ಪ್ರಮಾಣ ಇಲ್ಲಿ ತೋರಿಸ್ಲತ್ತಿಲ್ಲ. ಅಂದ್ರೆ ಸ್ವಲ್ಪ ನಮ್ಮ ಕಡೆ ಖರ್ಚ ಅಂತಾರೆ ಇದು. ಇಷ್ಟು ನಾವು ಕಲ್ಗಲ್ನಾಗಾದ್ರೂ ಕುಟ್ಕೋಬೋದು, ನಾವು ಮಿಕ್ಸಿ ಒಳಗೆ ಹಾಕೋಬೋದು. ನಾನು ಸ್ವಲ್ಪ ಪ್ರಮಾಣದ ಅಂತೇಳಿ ಮಿಕ್ಸಿ ಒಳಗೆ ಹಾಕ್ಕೊಂಡಿನಿ. ಈಗ ಜೀರಿಗೆ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದಾಯ್ತು. ಈಗ ಮೆಣಸಿನ್ಕಾಯಿ ಏನದಲ್ಲ ಇದನ್ನು ಸೇರಿಸ್ಕೊಳತ್ತೀನಿ ನೋಡಿರಿ ನೀರಿನಾಗ. ಈಗ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟಿನ ಗ್ಯಾಸ. ಇಲ್ಲಿ ಸ್ವಲ್ಪ ನಾನು ಒಂದು ಅರ್ಧ ಕಪ್ನಷ್ಟು ಎಳ್ಳು ಹಾಕ್ಲತ್ತೀನಿ. ಯಾಕಂದ್ರೆ ಸ್ವಲ್ಪ ಹಾಗೆ ಎಳ್ಳನ್ನು ಸ್ವಲ್ಪ ನೋಡ್ಲಾಕೂ ಇದು ಅನ್ನಿಸ್ತದೆ, ತಿನ್ನಕ್ಕೂ ಬಾಯಾಗ. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣ ಹಾಕ್ಕೊಂಡಿನಿ. ಈ ಬಿಳಿ ಎಳ್ಳು ಬದಲಿ ಒಂದು ವೇಳೆ ಬಿಳಿ ಎಳ್ಳು ಇಲ್ಲ ಅಂದರೂ ಕರಿ ಎಳ್ಳನ್ನು ಹಾಕೋಬೋದು, ಅದೂ ನಡೀತದೆ. ಇಲ್ಲಾಂದ್ರೆ ಒಂದು ವೇಳೆ ಈ ಮೆಣ್ಸಿನ್ಕಾಯಿ ಇಲ್ಲತ್ತಂದ್ರೆ ಒಣ ಮೆಣ್ಸಿನ್ಕಾಯಿ ಚಿಲ್ಲಿ ಫ್ಲೇಕ್ಸ್ ಇರ್ತಲ್ಲ, ಅದಂದ್ರೆ ಒಣದ ಮೆಣ್ಸಿಗೆ ಸ್ವಲ್ಪ ಅದನ್ನು ಕಡಚ ಹಾಕ್ಕೊಂಡು ಒಣ ಮೆಣ್ಸಿನ್ಕಾಯನ್ನು ಹಾಕೋಬೋದು. ಇಲ್ಲಾಂದ್ರೆ ಆಚೆ ಖಾರದ ಪುಡಿ ಯಾವ್ದು ಬೇಕೋ ಅದು ಹಾಕೋಬೋದು. ಇದೇ ಅಂತೇನಿಲ್ಲ. ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಫ್ಲೇವರ್ನು ಚೇಂಜ್ ಆಗ್ತದೆ, ಟೇಸ್ಟ್ನು ಒಂಥರ ಬೇರೆ ಕೊಡ್ತದಲ್ಲ. ಅದಕ್ಕಾಗಿ ನೋಡಿರಿ ಈಗ ಅಕ್ಕಿಯನ್ನೆಲ್ಲ ಕುಡ್ಸ್ಕೊಂಡಿದ್ದಾಯ್ತಲ್ಲ, ಇಷ್ಟೆಲ್ಲ ಕುಡ್ಸ್ಕೊಂಡ್ಮ್ಯಾಗ ಒಂದು 2-3 ನಿಮಿಷ ಅಷ್ಟೇ ಬಿಡಬೇಕು. ಸ್ವಲ್ಪ ಹಾಗೆ ತಿರ್ವಾಡ್ಕತ್ತಿದ್ರೆ ಸ್ವಲ್ಪ ಹಾಗೆ ಅಕ್ಕಿನೂ ಕುದ್ದಿರ್ತಾವಲ್ಲ, ಒಂದು 2-3 ನಿಮಿಷ ಬಿಟ್ಟು ಮ್ಯಾಗ ಬಿಟ್ರೆ ಒಂದು 4-5 ವಿಜಿಲ್ ಆದ ಬಳಿಕ ತೆಗಿಬೇಕು ನೋಡಿರಿ. ಇದೆಲ್ಲ ಸರಿಯಾಗಿ ಕುದ್ಮ್ಯಾಗ 4-5 ವಿಜಿಲ್ ಆದ್ಮ್ಯಾಗ ತೆಗಿತೀವಿ. ಮ್ಯಾಗಿನ ಕುಕ್ಕರ್ ತೆಗೆದ್ಮ್ಯಾಗ ಸ್ವಲ್ಪ ಬಿಸಿ ಇದ್ದಾಗೆ ತಿರುಗಾಡಬೇಕಿದ್ದು. ಹೆಂಗಂದ್ರೆ ಪೂರ್ತಿ ಹಿಟ್ಟಿಟ್ಟಾಗಬೇಕು. ಆಲ್ರೆಡಿ ಮೆತ್ತಗಾಗಿರ್ತದಲ್ಲ, ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕಿದ್ರೆ ಅಂತ ಪೂರ್ತಿ ರಾಸಾಯನಿಕ ಹೆಂಗಂದ್ರೆ ಪೂರ್ತಿ ಮೆತ್ತಗೆ ಹಿಟ್ಟಿಟ್ಟು ಥರನೇ ಕುದ್ದಿರ್ತದೆ. ಮ್ಯಾಗ ಸ್ವಲ್ಪ ತಿರುಗಾಡ್ಕೊಂಡ್ಬಿಟ್ರೆ ಪೂರ್ತಿ ಹಿಟ್ಟಿಟ್ಟೆ ಅನ್ನಿಸ್ಬಿಡ್ತದೆ ಅದು. ಯಾಕಂದ್ರೆ ಆದಷ್ಟು ಬಿಸಿ ಇದ್ದಾಗೆ ಅಂದ್ರೆ ಸುಡಿದ್ದಾಗೆ ತಿರುಗಾಡಿದ್ರೆ ಅದ್ರ ಜೊತೆ ಅದು ಕುಡ್ಕೋತದೆ. ಆಮೇಲೆ ನಾವು ತಣ್ಣಗಾದ ಬೆಳಗ್ಗೆ ತಿರುಗಾಡ್ಬೇಕಂದ್ರೆ ಪೂರ್ತಿ ಗಟ್ಟಿಯಾಗಿರ್ತದೆ, ಆಮೇಲೆ ತಿರುಗಾಡಕ್ಕೂ ಇದು ಅನ್ಸಂಗಿಲ್ಲ. ಈಗ ನೋಡಿದ್ರೆ ಹೆಂಗೆ ಹಿಟ್ಟಿಟ್ಟು ಕಾಣ್ಲಿಕ್ಕತ್ತದ. ಈಗ ಒಂದು ಬುಟ್ಟಿಗೆ ಹಾಕೊಳತ್ತೀನಿ ಇದು ಪೂರ್ತಿ. ನೋಡಿರಿ, ಇಲ್ಲಿ ನೋಡಿದ್ರೆ ಗೊತ್ತಾಗತ್ತಿರ್ಬೇಕು. ಇನ್ನೊಂದು ಸ್ವಲ್ಪ ಬಿಸಿನೇ ಅದ, ಜಾಸ್ತಿ ಪ್ರಮಾಣ ಬಿಸಿ ಅದ. ಅದಕ್ಕಾಗಿ ಬಿಸಿ ಇದ್ದಾಗೆ ಸ್ವಲ್ಪ ಸರಿಯಾಗಿ ಕುಡ್ಕೋತದೆ ಅಂತೇಳಿ ಅವಾಗ ತೆಗೆದು ಒಂದು ಬುಟ್ಟಿಗೆ ಹಾಕ್ಲತ್ತೀನಿ ನೋಡಿ. ನಾ ಇಲ್ರಿ ಯಾವ್ಯಾವ ಕಾಲಕ್ಕೆ ಏನೇನು ಮಾಡ್ಬೇಕಂತ ಕಾಲ್ಮಾನ ತಕ್ಕಂಗೆ ಎಲ್ಲ ಒಂದೊಂದು ಸೀಸನ್ ಇರ್ತದೆ. ಸ್ಪೆಷಲಿ ಕುರುಡಿಗೆ ಎಲ್ಲ ಇವು ಮಾಡೋ ಟೈಮ್ ಅಂತಂದ್ರೆ ಸ್ಪೆಷಲಿ ಬ್ಯಾಸ್ಗೆ ಒಣಗ ಮತ್ತು ಯಾವ ಟೈಮೂ ಒಳಗಂಗಿಲ್ಲ. ಚಳಿಗಾಲದಾಗ ಅಲ್ಲಿ ಆಮೇಲೆ ಮಳೆಗಾಲದಾಗ ಅಂತೂ ಮಳೆನೇ ಇರ್ತದೆ. ಅವಾಗನೆಲ್ಲ ಎಲ್ಲ ಕಾಲಕ್ಕೆ ತಕ್ಕಂಗೆ ಎಲ್ಲನೂ ಮಾಡ್ಬೇಕಾಗ್ತದೆ ನಾವು. ಈಗ ನೋಡಿರಿ ನಾ ಇಲ್ಲೊಂದು ಕಾಟದ ಮ್ಯಾಗ ಸ್ವಲ್ಪ ಮನೆಯಾಗೆ ಮಾಡ್ಲತ್ತೀವಿ. ಮನ್ಯಾಗೂ ಮಾಡ್ಬೋದು, ಇಲ್ಲ ಹೊರಗೂ ಹಾಕ್ಬೋದು. ಎಲ್ಲ ಮನ್ಯಾಗಾದ್ರೂ ಜಲ್ದಿನೇ ಒಣಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅಪಾರ್ಟ್ಮೆಂಟ್ ಒಳಗಿದ್ರೂ ಬೇಕಾದಂಗೆ ಮನೆಗೆ ಒಣಗಿಸಿ ಮಾಡ್ಕೋಬೋದು ನೋಡಿರಿ, ಏನು ಸಮಸ್ಯೆ ಆಗಂಗಿಲ್ಲ. ಈಗ ನಾ ಇಲ್ಲೊಂದು ಚಪಾತಿ ಮಣಿ ತೊಗೊಂಡಿನಿ, ಇದ್ರ ಮ್ಯಾಗೆ ಹಾಕ್ಲತ್ತೀನಿ. ಬೇಕಾದ್ರೆ ಆಮೇಲೆ ಹೋಳ್ಗೆ ಇದು ಏನಿರ್ತಾವಲ್ಲ ಅದ್ರ ಮ್ಯಾಗೂ ಮಾಡ್ಬೋದು. ನಾ ಇಲ್ಲಿ ಒಂದು ಪ್ಲಾಸ್ಟಿಕ್ ಚೌಕ ಆಕಾರದಾಗೇ ಕಟ್ ಮಾಡ್ಕೊಂಡಿನಿ, 2 ಪ್ಲಾಸ್ಟಿಕ್. ಈಗ ನೋಡಿರಿ ಅದಕ್ಕೆ ಫಸ್ಟಿಗೆ ಸ್ವಲ್ಪ ಎಣ್ಣೆ ಸವರ್ಲಾತೀನಿ. ಪ್ಲಾಸ್ಟಿಕ್ ಅದೇ ಅಂತಿಲ್ಲ, ಯಾವ್ದು ಬೇಕಾದರೂ ತೊಗೋಬೋದು. ಯಾಕಂದ್ರೆ ಮನೆಯಾಗ ಎಣ್ಣೆ ಪ್ಯಾಕೆಟ್ ಇರ್ತಾವ ಅಥವಾ ಹಾಲಿನ ಪ್ಯಾಕೆಟ್ ಆ್ಯಡ್ ಇದ್ದು ಅಂದ್ರೆ ಅವನು ಸ್ವಲ್ಪ ದೊಡ್ಡ ಪ್ರಮಾಣ ಮಾಡ್ಕೋಬೋದು. ನಮ್ಗೆ ರೌಂಡ್ ಶೇಪ್ ಬೇಕಂದ್ರೆ ರೌಂಡ್ ಮಾಡ್ಕೋಬೋದು, ಚೌಕ್ ಬೇಕಂದ್ರೆ ಚೌಕ್ ಮಾಡ್ಕೋಬೋದು. ಎರಡರದಾಗೂ ಯಾವ ಥರ ಬೇಕು ನಮಗೆ ಅನುಕೂಲ ಆಗ್ತದೆ ಆ ಥರ ಮಾಡ್ಕೋಬೋದು. ಇಲ್ಲಿ ನೋಡಿರಿ ಹಿಟ್ಟ ಸ್ವಲ್ಪ ಆರುತನ ಬಿಟ್ಟಿನಿ, ಸ್ವಲ್ಪ ಬಿಸಿ ಅದ ಅಷ್ಟೇ, ಸುಡಿದಾಗ ಹಾಕ್ಲಿಕ್ಕೆ ಬರೋಂಗಿಲ್ಲ ಅಂಥೇಳಿ. ಈಗ ನೋಡಿರಿ ಸ್ವಲ್ಪ ಗಟ್ಟಿನೇ ಆಗ್ಯದ. ಈಗ ಒಂದು ಉಂಡೆ ಅಷ್ಟು ನಮಗೆ ದೊಡ್ಡ ಬೇಕಂದ್ರೆ ದೊಡ್ಡ, ಸಣ್ಣದು ಬೇಕಂದ್ರೆ ಸಣ್ಣ, ಯಾವ ಪ್ರಮಾಣ ಬೇಕೋ ಆ ಪ್ರಮಾಣ ಮಾಡ್ಕೋಬೋದು. ನಾ ಇಲ್ಲಿ ಒಂದು ತಾಟ್ ತೊಗೊಂಡು ನೋಡಿರಿ ಸೆಂಟ್ರ್ ಅದು ಇಟ್ಟು, ಈಗ 2 ಸೈಡ್ ಏನು ಪೇಪರ್ಸ್ ಅದಾವಲ್ಲಿ ಪ್ಲಾಸ್ಟಿಕ್, 2 ಕಡೆನೂ ಎಣ್ಣೆ ಹಚ್ಚಿನಿ. ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ, ಭಾಳ ಅಂದ್ರೆ ಭಾಳ ಚಂದ ಆಗ್ತಾವ. ಇಲ್ಲಿ ಹತ್ಕೊಳ್ಳಂಗಿಲ್ಲ, ಮಾಡಲಂಗಿಲ್ಲ. 2 ಪೇಪರ್ಗೂ ಒಂದೊಂದೇ ಸೈಡ್ ಎಣ್ಣೆ ಹಚ್ಬೇಕು. ಯಾಕಂದ್ರೆ ನೋಡಿ ಇಲ್ಲಿ ಹಾಕಿದ್ರೂ ಎಷ್ಟು ಮಸ್ತ್ ಅನಿಸ್ಲತ್ತವ, ಭಾಳ ಅಂದ್ರೆ ಭಾಳ ಚಂದ ಆಗ್ತಾವ. ಫಸ್ಟ್ ಟೈಮ್ ಮಾಡ್ತಿದ್ರಂದ್ರೂ ಸ್ವಲ್ಪ ಪ್ರಮಾಣ ಮಾಡಿ ನೋಡಿರಿ, ಗೊತ್ತಾಗ್ತದೆ ಯಾವ ಥರ ಆತಾವ ಅಂಥೇಳಿ.
ಈಗ ನೋಡಿರಿ ಮತ್ತೊಂದು ಸೆಕೆಂಡ್ ಒಂದು ಹಾಕ್ಲಾತೀನಿ. ಇಲ್ಲದನ್ನ ಇದಕ್ಕೆ ದೊಡ್ಡೂ ಮಾಡ್ಕೋಬೋದು, ಇಲ್ಲ ಇದಕ್ಕೆ ಸಣ್ಣೂ ಮಾಡ್ಕೋಬೋದು. ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಫಸ್ಟಿಗೆ ಏನು ಹಪ್ಪಳ ಮಾಡ್ತಿದ್ಲು ಅದಾಗ ಅಷ್ಟೇ ಎಣ್ಣೆ ಹಚ್ಚಿದ್ವಲ್ಲ ಅಷ್ಟೇ ಹಚ್ಬೇಕು. ಮತ್ತು ನಾವು ಸೆಕೆಂಡ್ ಮಾಡಾಗ ಸೆಕೆಂಡ್ ಹಚ್ಚಲಿಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ಇವು ಕೌಂಟ್ ಆಗ್ತಿರ್ತಾವೆ. ಅದಕ್ಕಾಗಿ ಫಸ್ಟಿಗೆ ಏನು ಹಚ್ಚಿರ್ತೀವಲ್ಲ ಸ್ವಲ್ಪ ಹತ್ಕೋತಾವ ಅಂತೇಳಿ ಅಷ್ಟೇ ಎಣ್ಣೆ ಹಚ್ಚೋದು ಸಾಕು. ನೀವು ಎಷ್ಟು ಹಪ್ಪಳ ಮಾಡಿದ್ರು ಒಟ್ಟು ಎಣ್ಣೆ ಹಚ್ಚಬಾರ್ದು. ಯಾಕಂದ್ರೆ ಮತ್ತು ಇವು ಕೌಂಟ್ ಆಗೋದು ಚಾನ್ಸಸ್ ಇರ್ತದೆ. ಅದಕ್ಕೆ ಇಲ್ಲಕಂದು ಸ್ಮೆಲ್ ಬರ್ತಿರ್ತದೆ. ಅದಕ್ಕಾಗಿ ಫಸ್ಟ್ನೇ ಸಲ ಮಾಡಾಗ ಅಷ್ಟೇ ಎಣ್ಣೆ ಹಚ್ಚಿದ್ದು ಮತ್ತು ಆಗುತ್ತಾನು ಒಟ್ಟು ಹಚ್ಬಾರ್ದು. ನಾವು ಎಷ್ಟೇ ಮಾಡಲ್ಕ ಒಟ್ಟು ಹಚ್ಬಾರ್ದು. ಆಮೇಲೆ ಹತ್ಕೊಳ್ಳಂಗಿಲ್ಲ. ಭಾಳ ಅಂದ್ರೆ ಭಾಳ ಚಂದ ಹೇಳ್ತಿರ್ತಾವೆ. ಇಲ್ಲಿ ಆಲ್ರೆಡಿ ನೀವು ನೋಡ್ಲತ್ತಿರ್ಬೋದಲ್ಲ, ನಿಮಗೆ ಗೊತ್ತಾಗ್ತದೆ ನೋಡ್ತಾ ಹೋದಂಗೆ. ಇಲ್ಲಿ ನಾವು ದಪ್ಪ ಇನ್ನೂ ಸ್ವಲ್ಪ ಇಲ್ಲಿ ತಳಗೆ ಮಾಡ್ಕೊಂಡಿಲ್ಲ. ನೀವು ದಪ್ಪ ಬೇಕಂದ್ರೆ ದಪ್ಪನೂ ಮಾಡ್ಕೋಬೋದು. ಅವನು ಚಂದ ಆತವ. ಯಾಕಂದ್ರೆ ಜಾಸ್ತಿನೂ ಆತವ. ದೊಡ್ಡ ಮಾಡೋಕ್ಕಿಂತ ನಾವು ಸಣ್ಣ ಮಾಡ್ಕೊಂಡ್ರು ಅವನು ದಪ್ಪನೂ ಆತವ. ದಪ್ಪಾಗೋದ್ರ ಜೊತೆಗೆ ಚಂದೂ ಆತವ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ಲತ್ತಿರ್ಬೋದು ನೀವು. ಯಾವುದಕ್ಕೆ ಯಾವುದು ಹೊತ್ಕೊಂಡಿಲ್ಲ. ಭಾಳ ಅಂದ್ರೆ ಭಾಳ ಚಂದ ಆಲತ್ತವ. ಕೇವಲ ಬರೀ ಒಂದು ಗ್ಲಾಸ್ನ ರೇಷನ್ ಅಕ್ಕಿ ಅಂತ ಮಾಡ್ಕೊಳತ್ತೀನಿ ನಾ ಇಲ್ಲಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಾವೆಲ್ಲ ಮೆಜರ್ಮೆಂಟ್ ಒಳಗೆ ಹಾಕ್ತೀವಿ ಅಂದ್ರೆ ಗೊತ್ತಾಗ್ತದೆ. ಇದು ಇಷ್ಟು ಗ್ಲಾಸಿಗೆ ಇಷ್ಟೇ ಹಾಕ್ಬೋದು, ಇಷ್ಟು ಕಪ್ಪಿಗೆ ಇಷ್ಟೇ ಹಾಕ್ಬೋದು ಅಂತೇಳಿ ಗೊತ್ತಾಗ್ತದೆ. ಹೆಚ್ಚು ಕಡಿಮೆನೂ ಆಗಂಗಿಲ್ಲ. ಇಂತಿಷ್ಟೇ ನೋಡ್ಕೊಂಡು ಎಲ್ಲ ಒಂದು ಲೆಕ್ಕದ ಮ್ಯಾಗ ಹಾಕ್ತೀವಿ ಅಂದ್ರೆ ಹೆಚ್ಚು ಕಡಿಮೆನೂ ಆಗಂಗಿಲ್ಲ. ಎಲ್ಲ ಕರೆಕ್ಟ್ ಆಗ್ತದೆ. ಹಾಕ್ಲಕ್ಕೂ ನಾವು ಬಡ ಹಾಕ್ಲಕ್ಕೂ ಅನುಕೂಲ ಆಗ್ತದೆ. ಬ್ಯಾಸಿಗೆ ಒಳಗೆ ಸಾಮಾನ್ಯವಾಗಿ ಎಲ್ಲರೂ ಮನೆಯಾಗ ಇರ್ತಿರ್ತಾರೆ. ಏನಾದರೂ ಒಂದು ತಿನ್ಬೇಕು ಅನಿಸ್ತಿರ್ತಾರೆ, ಮಾಡ್ಬೇಕು ಅನಿಸ್ತಿರ್ತದೆ. ಈ ಥರ ಒಂದು ಡಿಫ್ರೆಂಟಾಗಿ ಮಾಡೋದ್ರಿಂದ ಒಂಥರ ಬಾಯಿಗೆ ಟೇಸ್ಟ್ನು ಕೊಡ್ತದೆ. ಅದ್ರ ಜೊತೆಗೆ ಮಕ್ಕಳು ಅದು ಇಷ್ಟಪಟ್ಟಿದ್ದು ಒಂಥರ ತಿಂದಂಗೆ ಆಗ್ತಿರ್ತದೆ. ಅದಕ್ಕಾಗಿ ಮಾಡ್ಲತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಅಲ್ಲತ್ತವ. ಒಂದಕ್ಕಿಂತ ಒಂದು ಭಾಳ ಅಂದ್ರೆ ಭಾಳ ಮಸ್ತ್ ಅಲ್ಲತ್ತವ. ಒಂದು ಜರ ಹತ್ಕೊಳ್ಳೋದಿಲ್ಲ, ಮಾಡೋದಿಲ್ಲ. ಇಲ್ಲಿ ಪ್ಲಾಸ್ಟಿಕ್ಗೂ ಇಲ್ಲಿ ತಳಗೇನು ಹಾಕಿಲ್ಲ. ಈ ಪ್ಲಾಸ್ಟಿಕ್ ಕವರಿಗೂ ನಾನು ಎಣ್ಣೆ ಹಚ್ಚಿಲ್ಲ. ಯಾಕಂದ್ರೆ ಎಣ್ಣೆ ಹಚ್ಚಲಿಕ್ಕೆ ಹೋಗ್ಬಾರ್ದು. ಫಸ್ಟಿಗೆ ಏನು ಹಚ್ಚಿರ್ತೀವಲ್ಲ ಅದು ಅಷ್ಟೇ ಕರೆ, ಎಲ್ಲಿ ಹತ್ಕೊಂಡಿಲ್ಲ, ಮಾಡಿಲ್ಲ. ನೋಡ್ರಿ ಇಲ್ಲಿ ಬರೀ ಒಂದು ಗ್ಲಾಸ್ ಅಕ್ಕಿಯಿಂದ ಎಷ್ಟು ಅಕ್ಕಿ ಇದು ಆಗ್ಯಾವ ನೋಡ್ರಿ. ಒಂದು 50ರಿಂದ ಒಂದು 60 ಹಪ್ಪಳ ಆಗ್ಯಾವ. ಭಾಳ ಅಂದ್ರೆ ಭಾಳ ಚಂದ ಆಗ್ಯಾವ ನೋಡ್ರಿ. ನಾ ಇಲ್ಲಿ ಜೀರಿಗೆ ಆಮೇಲೆ ಎಳ್ಳದು ಹಾಕಿದ್ನಲ್ಲ ಎಷ್ಟು ಮಸ್ತ್ ಅನಿಸ್ಲಾತವ. ಇಲ್ಲಿ ಒಣಗೋದು ಬಳಕ ಕಾಣ್ತಾವೆ ಎದ್ದು. ಈಗ ನೋಡ್ರಿ ಇಲ್ಲಿ ಮಧ್ಯಾಹ್ನ ಹಾಕಿನ. ಮಧ್ಯಾಹ್ನ ಅಂದರೂ 12 ಗಂಟೆಗೆ ಹಾಕಿನಿ. ಸಂಜೆ 5-6 ಇಲ್ಲೇ ಮನೆಗೆ ಹಾಕಿನ ಅಂದ್ರು ಬರೀ ಫ್ಯಾನಿನ್ಗಳಿಗೆ ಎಷ್ಟು ಚಂದ ಒಣಗ್ಯಾವ. ಒಂದು ವೇಳೆ ಅಪಾರ್ಟ್ಮೆಂಟ್ನಾಗ ಇದ್ದವ್ರಿಗೆ ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ, ಅನುಕೂಲ ಆಗ್ತದೆ. ಬಿಸಿಲಿಗೆ ಹೋಗಿ ಹಾಕ್ಲಿಕ್ಕೆ ಅಂದ್ರೂ ಬೇಕಾದಂಗೆ ಮನೆಗೆ ಒಣಗಿಸ್ಕೋಬೋದು ನೋಡ್ರಿ. ಈ ಥರ ನಾವು ನೋಡ್ರಿ ಎಷ್ಟು ಮಸ್ತ್ ಕಾಣ್ಲತ್ತವ. ಎಳ್ಳ ಜೀರಿಗೆ ಹೆಂಗೆ ಎದ್ದು ಕಾಣ್ಲತ್ತವ ನೋಡ್ರಿ. ಇಲ್ಲಿ ನೋಡ್ಲತ್ತಿರ್ಬೋದು ನೀವು. ಈಗ ಇಷ್ಟು ಮತ್ತು ವಾಪಸ್ ಹಿಂಗೆ ತಿರುಗಿ ಹಾಕ್ಲತ್ತೀನಿ. ಆಲ್ಮೋಸ್ಟ್ ಅಲ್ಲಿ ಒಣಗ್ದಂಗೆ. ಈಗ ಸ್ವಲ್ಪ ಮತ್ತು ಈ ಸೈಡ್ನು ಒಣಗಿಸಿದ್ರೆ ಸ್ವಲ್ಪ ಚಲೋ ಅನ್ನಿಸ್ತದಲ್ಲ ನೋಡ್ರಿ. ಸ್ವಲ್ಪ ಹಸಿ ಅದ. ಇನ್ನೊಂದು ತಾಸನ್ನ ಬಿಟ್ಟು ಅಂದ್ರೆ ಇವನು ಒಣಗಿ ಬಿಡ್ತಾವ. ಎಲ್ಲಿ ಹರಿದಿಲ್ಲ, ಮಾಡಿಲ್ಲ, ಒಂದು ಜರನು ಎಲ್ಲಿ ಏನೇನೂ ಆಗಿಲ್ಲ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಲತ್ತಿರ್ಬೋದು ಎಷ್ಟು ಚಂದ ಆಗ್ಯಾವ ಅಂತೇಳಿ. ನೋಡ್ಲಕ್ಕೆ ಎಷ್ಟು ಮಸ್ತ್ ಅನಿಸ್ಲತ್ತವ ನೋಡ್ರಿ. ತಳ್ಳಗೂ ಆಗ್ಯಾವ. ನಾವು ಹೇಳಿದ್ನಲ್ಲ ಆಗಳಿಂದ ಹೇಳ್ದಂಗೆ ನಾವು ಇನ್ನೂ ಸ್ವಲ್ಪ ಇದಕ್ಕೆ ಸಣ್ಣ ಅಥವಾ ದಪ್ಪ ಪ್ರಮಾಣ ಹಾಕೋತಿದ್ರು ಹಾಕೋಬೋದು. ಈಗ ನೋಡ್ರಿ ಇಷ್ಟು ವಾಪಸ್ ತಿರುಗಿ ಹಾಕ್ಲತ್ತೀನಿ. ಎಲ್ಲಿ ಒಂದು ಜರ ಪೇಪರ್ಗೂ ಹತ್ಕೊಳ್ಳಲಾಗ್ಯಾವ, ಮಾಡಲಾಗ್ಯಾವ. ಎಷ್ಟು ಚಂದ ಕೈ ಹಿಡಿದ್ರೆ ಹೆಂಗೆ ಹೇಳತ್ತ ನೋಡ್ರಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಲತ್ತಿರ್ಬೋದು ಆಲ್ರೆಡಿ. ಈಗ ನೋಡಿರಿ ಎಷ್ಟು ಮಸ್ತ. ಅಷ್ಟನ್ನ ಹಾಕಿಲ್ಲ ಅಂದ್ರೂ ಕಲರ್ ಹೆಂಗೆ ಎದ್ದು ಕಾಣ್ಲತ್ತ ನೋಡಿರಿ. ನಾವು ಸಾಮಾನ್ಯವಾಗಿ ಹೆಂಗತ್ತಂದ್ರೆ ಅಕ್ಕಿ ನಾವು ಪೂರ್ತಿ ಕುದ್ದಿಂದ ನಾವು ಡೈರೆಕ್ಟ್ ಮ್ಯಾಗ ಜೀರಿಗೆ ಹಾಕಿತೀವಿ ಅಂದ್ರೆ ಕಲರ್ ಕಾಣ್ತಿದ್ಲಿ. ಇದು ವೈಟ್ ಕಲರೇ ಕಾಣ್ತಿತ್ತು. ನಾ ಅಲ್ಲಿ ನೀರಾಗೆ ಮೊದಲು ಹಾಕಿನಿಲ್ಲ, ಅದಕ್ಕಾಗಿ ಸ್ವಲ್ಪ ಜೀರಿಗೆ ಕಲರ್ ಬಿಡ್ತಿರ್ತದೆ. ಒಂದು ವೇಳೆ ನಾವು ಅನ್ನ ಎಲ್ಲ ಕುದ್ಮ್ಯಾಗ ಬುಟ್ಟಿಗೇನು ಹಾಕೊಂಡಿದ್ದೆಲ್ಲ ಆಗಲೇ ಅನ್ನ ಎಲ್ಲ ತಿರ್ವಾಡಿ ಕುದ್ಮೇಲೆ ರೇಷನ್ ಹಾಕಿದ್ದು ಮ್ಯಾಲೆ ಸ್ವಲ್ಪ ಜೀರಿಗೆ ಹಾಕಿದ್ರೆ ಇಷ್ಟೊಂದು ಕಲರ್ ಏನೇದು ಕಾಣಂಗಿಲ್ಲ. ಸ್ವಲ್ಪ ವೈಟ್ ಇದ್ರಾಗೆ ಕಾಣ್ತಿರ್ತದೆ. ಈಗ ನೋಡಿರಿ ಎಲ್ಲ ಹೊಳ್ಸಿ ಹಾಕಿನಿ. ಎಷ್ಟು ಮಸ್ತ್ ಕಾಣ್ಲತ್ತವ ನೋಡ್ರಿ. ಒಂದಕ್ಕಿಂತ ಒಂದು ಪೂರ್ತಿ ನೋಡ್ರಿ. ಅಷ್ಟು ದಿಪ್ಪನು ಅನ್ಸ್ಲಾತಿಲ್ಲ, ಅಷ್ಟು ಇದನ್ನು ಅನ್ಸ್ಲಾತಿಲ್ಲ. ಪೂರ್ತಿ ನೋಡ್ರಿ ಜೀರಿಗೆ ಆಮೇಲೆ ಎಳ್ಳು ಹೆಂಗೆ ಕಾಣ್ಲಾವತ್ತೆ ಅದ ಮ್ಯಾಗ ಪೂರ್ತಿ ಎಲ್ಲ ಕಂಪ್ಲೀಟಾಗಿ ಒಣಗ್ಲಾತವ. ಎಲ್ಲ ಮತ್ತೊಂದು ಸಲ ಬಿಸಿಲಿಗೆ ಒಣಗಿಸಿದ ಮ್ಯಾಗ ಒಂದಿನ ಒಣಗಿಸಿನಿ. ಈಗ ತೋರಿಸ್ಬೇಕಂತೇಳಿ ತೋರಿಸ್ಲಾತೀನಿ ನೋಡ್ರಿ. ಒಂದು ಬುಟ್ಟಿನ ಮ್ಯಾಗ ಒಂದು ಪ್ಲೇಟಿಗೆ ನಮ್ಮ ಸೋನಾ ಕಡೆ ತೊಗೊಂಡು ಆಡ್ಲಾತನ ಕೊಡಲಾಗ್ಯ. ನಾವು ಒಂದು 50ರಿಂದ ಒಂದು 60 ಹಪ್ಪಳ ಆಗ್ಯಾವ. ಇನ್ನೂ ನಾವು ಜಾಸ್ತಿನೇ ಆಗ್ತಿದ್ದು. ನಾವು ಸ್ವಲ್ಪ ಇಲ್ಲಿ ದೊಡ್ಡ ಪ್ರಮಾಣ ಹಾಕಿಲ್ಲ, ಸ್ವಲ್ಪ ದೊಡ್ಡ ಅನಿಸ್ಲಾತ. ಇಲ್ಲ ಇದಕ್ಕೆ ಸ್ವಲ್ಪ ಸಣ್ಣ ಹಾಕಿದ್ರೆ ಇನ್ನೂ ಜಾಸ್ತಿ ಆತವ. ಭಾಳ ಅಂದ್ರೆ ಭಾಳ ಚಂದ ಆತವ. ಮನೆಗೆ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆತವ ನೋಡ್ರಿ. ಹೆಂಗೆ ಕಾಣ್ಲಾತವ ನೋಡಿದ್ರೆ ಇಲ್ಲಿ ಪೂರ್ತಿ ಒಂದು ಬುಟ್ಟಿ ತುಂಬಿಟ್ಟು ನಾ ಇಲ್ಲಿ. ಈಗ ದೊಡ್ಡನೂ ಹಾಕಿನಲ್ಲ ನಾ ಇಲ್ಲಿ, ಅದಕ್ಕೆ ಎಷ್ಟು ದೊಡ್ಡ ಹೋಗ್ಯೋ ಎಷ್ಟು ಇಲ್ಲಿಗೆ ಇನ್ನೂ ಜಾಸ್ತಿ ಆಗ್ತಿದ್ದು. ಈಗ ನಾವು ಎಣ್ಣೆ ಸ್ವಲ್ಪ ಕಾದ ಅಂತೇಳಿ ಸ್ವಲ್ಪ ಮ್ಯಾಗ ಒಂದು ಚಿಟಿಕೆ ಒಂದು ಸ್ವಲ್ಪ ಹಪ್ಪಳ ತುಣಕ್ಕೆ ಹೋಗಿದ್ರೆ ಗೊತ್ತಾಗ್ತದೆ. ಅದು ಮ್ಯಾಲೆ ಎಣ್ಣೆಗೆ ತಿಳ್ಕೊತ ಬಂದ್ರೆ ಎಣ್ಣೆ ಕಾದದ ಅಂದಂಗೆ ನೋಡ್ರಿ. ಇಲ್ಲಿ ಎಣ್ಣೆ ಕಾದದ. ಈಗ ಸಣ್ಣಗೆ ಒಂದು ಹಪ್ಪಳ ಕರಿಲಾತೀನಿ ನೋಡ್ರಿ. ಈಗ ಒಂದು ಕರ ತೋರಿಸ್ತೀನಿ ಎಷ್ಟು ಚಂದ ಆತವ ಅಂಥೇಳಿ. ಭಾಳ ಅಂದ್ರೆ ಭಾಳ ಚಂದ ಆತವ. ಟೇಸ್ಟ್ನು ಹಾಗೆ ಆಗ್ತದೆ. ಕಡಿಮೆ ಟೈಮಿನಾಗೂ ಜಾಸ್ತಿ ಟೈಮು ತೊಗೊಳಂಗಿಲ್ಲ, ನೆನೆಸೋದಿಲ್ಲ, ರುಬ್ಬೋದಿಲ್ಲ, ಏನೂ ಮಾಡೋಂಗಿಲ್ಲ. ಅತಿ ಕಡಿಮೆ ಟೈಮ್ನಾಗೆ ಯಾವುದೂ ಟೆನ್ಷನ್ ಇಲ್ಲ. 10-15 ನಿಮಿಷನಾಗೆ ಹಪ್ಪಳದು ರೇಷನ್ ಅಕ್ಕಿದು ಹಿಟ್ಟು ಎಲ್ಲ ರೆಡಿ ಆಗಿಬಿಡ್ತದೆ. ಜಾಸ್ತಿ ಟೈಮ್ನೂ ತೊಗೊಳಂಗಿಲ್ಲ. ಈಗ ನೋಡಿರಿ ಒಂದು ಕರ್ದಿದ್ದಾಯಿತು, ಮತ್ತೊಂದು ಕರಿಲತ್ತೀನಿ ನೋಡ್ರಿ. ಈಗ ಇಲ್ಲಿ ನೋಡ್ಬೋದು ನೀವು ಎಷ್ಟು ಇದ್ದಿತ್ತು ಎಷ್ಟು ಆಯಿತು ಅಂತೇಳಿ. ಎಷ್ಟು ದೊಡ್ಡ ಪ್ರಮಾಣ ಆಯಿತು. ಟೇಸ್ಟ್ ಅಂತೂ ಹಾಗೆ ಸೇಮ್ ಪಾಪಡಿ ತಿಂದಂಗೆ. ಇದಕ್ಕೆ ಸ್ಪೆಷಲಿ ರಾಜಸ್ಥಾನಿ ಮಾರ್ವಾಡಿ ಪಾಪಡಿ ಅಂತ ಕರಿತೀವಿ ನಾವು ಇದಕ್ಕೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಸೇಮ್ ಅಂಗಡಿಯಾಗ ಏನು ತರ್ತೀವಲ್ಲ ಅದಕ್ಕಿಂತಲೂ ಒಂದು ಕೈ ಹೆಚ್ಚಿಗೆ ಆಗ್ತದೆ ಟೇಸ್ಟ್ ಅನ್ಕೋರಿ. ಅಷ್ಟು ಚಂದ ಆಗ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ. ಇಲ್ಲಿ ಕರಿದ್ರ ಮ್ಯಾಗೆ ಗೊತ್ತಾಗ್ತದೆ ನೋಡಿರಿ ಎಷ್ಟು ಇದ್ದಿದ್ದು ಎಷ್ಟು ದೊಡ್ಡ ಪ್ರಮಾಣ ಉಬ್ಲಾಗ್ತದೆ ಅಂಥೇಳಿ. ಏನು ಜಾಸ್ತಿ ಟೈಮ್ನೂ ಇಲ್ಲ. ಮನ್ಯಾಗ ಬೇಕಂದಾಗೂ ಮಾಡ್ಕೋಬೋದು. ಯಾವ ಟೈಮಿಗಾದ್ರೂ ಮಾಡ್ಕೋಬೋದು ಈ ಬ್ಯಾಸ್ಗೆ ಒಳಗೆ.
ಈಗ ನೋಡ್ರಿ ಒಂದಿಷ್ಟು ಎಲ್ಲ ಎಣ್ಣೆ ಕರ್ದಿದ್ದಾಯ್ತು ನೋಡ್ರಿ, ಒಂದಕ್ಕಿಂತಲೂ ಒಂದು ಭಾರಿ ಕಾಣಲತ್ತವ ನೋಡ್ರಿ. ಒಂದು ತಾಟೆ ಜಾಸ್ತಿನೇ ಕರ್ತೀನಿ, ಯಾಕಂದ್ರೆ ಮನ್ಯಾಗ ಎಲ್ಲರೂ ತಿಂತಾರಂಥೇಳಿ. ನೋಡ್ರಿ ಈಗ ಕಂಪ್ಲೀಟಾಗಿ ಎಲ್ಲ ಕರಿದು ಹೋಯ್ತು ನೋಡ್ರಿ. ಸೇಮ್ ರೊಟ್ಟಿ ಥರನೇ ಕಾಣತ್ತಾವ, ಅಷ್ಟು ದೊಡ್ಡ ಪ್ರಮಾಣ ಆಗ್ಯಾವ ನಾಷ್ಟ ಮಾಡಿನತ್ತಂದ್ರೂ. ನೋಡ್ರಿ ಫೈನಲಿ ಎಷ್ಟು ಮಸ್ತ್ ಕಾಣತ್ತಾವ ನೋಡ್ರಿ. ಹಿಂಗೆ ಹಿಡಿದ್ರೆ ಹಿಂಗೆ ಕೈ ಹಿಡಿದ್ರೆ ಹಿಂಗೆ ಮುರಿತಾವ, ಅಷ್ಟು ಚಂದ ಆಗ್ಯಾವ ನೋಡ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಚಂದ ಆಗ್ತಾವ. ಯಾವ ಥರ ಬಂದವ ಅಂತೇಳಿ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ.